ಪಾಠ 2 ಬೆಡಗಿನ ತಾಣ ಜಯಪುರ. ಕೆ. ಶಿವರಾಮ ಕಾರಂತ. ಕೃತಿಕಾರರ ಪರಿಚಯ. ಆಥರ್ ಬಯೋಗ್ರಫಿ. ಜನನ ಕೆ. ಶಿವರಾಮ ಕಾರಂತರು ಕ್ರಿ. ಶ. 1902 ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಜನಿಸಿದರು. ಪ್ರಮುಖ ಕಾದಂಬರಿಗಳು: ಚೋಮನ ದುಡಿ, ಮರಳಿ ಮಣ್ಣಿಗೆ, ಬೆಟ್ಟದ ಜೀವ, ಅಳಿದ ಮೇಲೆ. ಪ್ರವಾಸ ಕಥನಗಳು: ಅಬುದಾಲಿಂದ ಬರಾಮಕ್ಕೆ, ಅಪೂರ್ವ ಪಶ್ಚಿಮ, ಅರಸಿಕರಲ್ಲ, ಪಾತಾಳಕ್ಕೆ ಪಯಣ. ಪ್ರಶಸ್ತಿಗಳು: ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ, ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಮೈಮನಗಳ ಸುಳಿಯಲ್ಲಿ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ. ಇವರು 1955ರ ಮೈಸೂರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಶಿವರಾಮ ಕಾರಂತರ ಅಬುದಾಲಿಂದ ಬರಾಮಕ್ಕೆ ಪ್ರವಾಸ ಕಥನದಿಂದ ಆಯ್ದ ಭಾಗವಿದು. ಆಶಯ ಭಾವ: ಭಾರತದ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ನಗರಿಗಳಲ್ಲಿ ಒಂದಾದ ರಾಜಸ್ಥಾನದ ಜಯಪುರ, ಜೈಪುರ್ ನಗರದ ಅದ್ಭುತ ಸೌಂದರ್ಯ, ಅಲ್ಲಿನ ಜನರ ವಿಶಿಷ್ಟ ಮತ್ತು ರಂಗುರಂಗಿನ ಉಡುಪುಗಳು, ಐತಿಹಾಸಿಕ ಕೋಟೆ ಕೊತ್ತಲಗಳ ವೈಭವ ಹಾಗೂ ಜಾನಪದ ಕಲೆಗಳ ಶ್ರೀಮಂತಿಕೆಯನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸುವುದು ಈ ಪಾಠದ ಮುಖ್ಯ ಆಶಯವಾಗಿದೆ. ಇದರೊಂದಿಗೆ ಅಂದಿನ ರಾಜರ ವೈಜ್ಞಾನಿಕ ದೃಷ್ಟಿಕೋನಕ್ಕೆ ಸಾಕ್ಷಿಯಾಗಿ ನಿಂತಿರುವ ಜಂತರ್ ಮಂತರ್ ಖಗೋಳ ವೀಕ್ಷಣಾಲಯದ ಮಹತ್ವವನ್ನು ತಿಳಿಸುವುದು ಮತ್ತು ವಿದ್ಯಾರ್ಥಿಗಳಲ್ಲಿ ಪ್ರವಾಸದ ಮೂಲಕ ಜ್ಞಾನಾರ್ಜನೆ ಮಾಡುವ ಹಂಬಲವನ್ನು ಮೂಡಿಸುವುದು ಈ ಪ್ರವಾಸ ಕಥನದ ಉದ್ದೇಶವಾಗಿದೆ. ಸಂಕ್ಷಿಪ್ತ ಸಾರಾಂಶ. ಬ್ರೀಫ್ ಸಮರಿ. ವಿದ್ಯಾರ್ಥಿಗಳು ನೆನಪಿಟ್ಟುಕೊಳ್ಳಬೇಕಾದ ಪಾಠದ ಪ್ರಮುಖ ಅಂಶಗಳು ಹೀಗಿವೆ. ಪ್ರವಾಸದ ಆರಂಭ ಮತ್ತು ವಾತಾವರಣ. ಲೇಖಕರಾದ ಶಿವರಾಮ ಕಾರಂತರು ತಮ್ಮ ಸ್ನೇಹಿತರಾದ ಶ್ರೀಪತಿಯವರೊಂದಿಗೆ ಜಯಪುರಕ್ಕೆ ರೈಲಿನಲ್ಲಿ ಪ್ರಯಾಣ ಬೆಳೆಸುತ್ತಾರೆ. ಅಲ್ಲಿನ ಮರುಭೂಮಿಯ ಬಿಸಿಲು ಮತ್ತು ಉಸುಬಿನ, ಮರಳಿನ ತಾಪದಿಂದಾಗಿ ನಲ್ಲಿಯ ನೀರು ಕೂಡ ಕಾಯಿಸದೆಯೇ ಬಿಸಿಯಾಗಿ ಬರುತ್ತಿರುತ್ತದೆ. ಜಯಪುರ ನಗರದ ವಿನ್ಯಾಸ. 100 ವರ್ಷಗಳ ಹಿಂದೆಯೇ ನಿರ್ಮಾಣವಾಗಿದ್ದರೂ ಜಯಪುರದ ಮುಖ್ಯ ರಸ್ತೆಗಳು ಅತ್ಯಂತ ಅಗಲವಾಗಿಯೂ ನೇರವಾಗಿಯೂ ಇವೆ. ಇಲ್ಲಿನ ಮನೆ ಮತ್ತು ಅಂಗಡಿಗಳ ದೇಶೀ ವಾಸ್ತುರಚನೆಯು ಏಕರೂಪದ ಶೈಲಿಯಲ್ಲಿದ್ದು ನೋಡುಗರಿಗೆ ಆಕರ್ಷಕವಾಗಿ ಕಾಣುತ್ತದೆ. ಬಣ್ಣದ ಲೋಕ ಮತ್ತು ಜನರ ಉಡುಪು. ಜಯಪುರವು ಬಣ್ಣಗಾರರ ತವರೂರು. ಇಲ್ಲಿನ ಗಂಡಸರು ಹಾಗೂ ಹೆಂಗಸರು ಕೆಂಪು, ಕಿತ್ತಳೆ, ಹಳದಿ ಮುಂತಾದ ರಂಗುರಂಗಿನ ಉಡುಪುಗಳನ್ನು ಧರಿಸುತ್ತಾರೆ. ಗಂಡಸರ 30 ಮೊಳದ ಮುಂಡಾಸು ಪೇಟ ಅವರ ಗಾಂಭೀರ್ಯವನ್ನು ಹೆಚ್ಚಿಸುತ್ತದೆ. ಲೇಖಕರು ಇಲ್ಲಿನ ಬಣ್ಣದ ಸೋಡಾ ಮತ್ತು ಲೆಮನೇಡ್ ಪಾನೀಯಗಳನ್ನು ಕುಡಿದು ಸವಿಯುತ್ತಾರೆ. ಅಂಬೇರದ ಕೋಟೆ ಮತ್ತು ಅರಮನೆ. ಜಯಪುರದ ಹಳೆಯ ರಾಜಧಾನಿಯಾದ ಅಂಬೇರದಲ್ಲಿ ಸುಂದರವಾದ ಕೋಟೆ, ಕೆರೆ ಮತ್ತು ರಾಜರ ಅಂತಃಪುರಗಳಿವೆ. ಇಲ್ಲಿನ ಚಂದ್ರಕಾಂತ ಶಿಲೆಯ ಮಂಟಪಗಳು, ಕನ್ನಡಿಯ ಚೂರುಗಳನ್ನು ಗಾರೆಯಲ್ಲಿ ಅಂಟಿಸಿ ನಿರ್ಮಿಸಿದ ಚಾವಣಿಗಳು, ದೀಪ ಹಚ್ಚಿದಾಗ ನಕ್ಷತ್ರಲೋಕದಂತೆ ಕಾಣುವ ವಿನ್ಯಾಸ ರಜಪೂತ ಅರಸರ ರಸಿಕ ಜೀವನಕ್ಕೆ ಕನ್ನಡಿ ಹಿಡಿಯುತ್ತವೆ. ಇಲ್ಲಿ ಹತ್ತಿರದಲ್ಲೇ ಇರುವ ಮೀರಾಬಾಯಿಯ ದೇವಸ್ಥಾನವು ಸುಂದರವಾಗಿದೆ. ಜಂತರ್ ಮಂತರ್ ವೈಜ್ಞಾನಿಕ ಕೊಡುಗೆ. ಇದು 400ರಿಂದ 500 ವರ್ಷಗಳ ಹಳೆಯ ಖಗೋಳ ವಿಜ್ಞಾನದ ಬಯಲು ಪ್ರಯೋಗಾಲಯವಾಗಿದೆ. ಯಾವುದೇ ದೂರದರ್ಶಕದ ಟೆಲಿಸ್ಕೋಪ್ ನೆರವಿಲ್ಲದೆ ಕೇವಲ ಬರಿಗಣ್ಣಿನಿಂದ ಗ್ರಹ, ಸೂರ್ಯ, ಚಂದ್ರ ಹಾಗೂ ನಕ್ಷತ್ರಗಳ ಗತಿಯನ್ನು ಮತ್ತು ಸಮಯವನ್ನು ನಿಖರವಾಗಿ ಅಳೆಯಲು ಅಂದಿನ ಹಿರಿಯರು ಗಣಿತದ ಸೂತ್ರಗಳ ಆಧಾರದ ಮೇಲೆ ನಿರ್ಮಿಸಿದ ವಿಚಿತ್ರ ಸಾಧನಗಳು ಇಲ್ಲಿವೆ. ಇದು ನಮ್ಮ ಪೂರ್ವಜರ ವೈಜ್ಞಾನಿಕ ಸಾಧನೆಗೆ ಸಾಕ್ಷಿಯಾಗಿದೆ. ಜಾನಪದ ನೃತ್ಯ ಮತ್ತು ಆತಿಥ್ಯ. ಲೇಖಕರು ಜಯಪುರದಲ್ಲಿ ಅಲ್ಲಿನ ಸ್ಥಳೀಯ ಜನರ ಜಾನಪದ ನೃತ್ಯವನ್ನು ವೀಕ್ಷಿಸುತ್ತಾರೆ. ಸ್ತ್ರೀ ವೇಷಧಾರಿಗಳ ಕಾಲಿನ ನಡಿಗೆ ಮತ್ತು ಕೈಗಳ ಚಲನೆಯ ಚಾತುರ್ಯ ಲೇಖಕರನ್ನು ಸೆಳೆಯುತ್ತದೆ. ಕೊನೆಯಲ್ಲಿ ಮೈಸೂರಿನವರೇ ಆದ, ಅಲ್ಲಿ ಚೀಫ್ ಇಂಜಿನಿಯರ್ ಆಗಿದ್ದ ಗೋಪಿನಾಥರಾಯರ ಆತಿಥ್ಯವನ್ನು ಸ್ವೀಕರಿಸಿ ಲೇಖಕರು ದೆಹಲಿಯ ಕಡೆಗೆ ಪ್ರಯಾಣ ಬೆಳೆಸುತ್ತಾರೆ. ನೆನಪಿಡಬೇಕಾದ ಪ್ರಮುಖಾಂಶ. ಕ್ವಿಕ್ ಟೇಕ್ಅವೇ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎಂಬ ಗಾದೆಯಂತೆ ಪ್ರವಾಸ ಮಾಡುವುದರಿಂದ ನಮಗೆ ಪ್ರಾಯೋಗಿಕ ಜ್ಞಾನ ಮತ್ತು ಹೊಸ ಅನುಭವಗಳು ಸಿಗುತ್ತವೆ ಎಂಬುದನ್ನು ಲೇಖಕರು ಈ ಪಾಠದ ಮೂಲಕ ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಪದಗಳ ಅರ್ಥ. ವೊಕ್ಯಾಬ್ಯುಲರಿ. ಉಸುಬು, ಮರಳು, ಉಸುಕು. ಕಡುಪಿನ ಬಣ್ಣ, ದಟ್ಟವಾದ ಬಣ್ಣ, ರಂಗಾದ ಬಣ್ಣ. ದೇಶೀಯ, ದೇಶದೊಳಗಿನ. ನವರಂಗ, ದೇವಾಲಯದ ಸಭಾಮಂಟಪ. ಮುಂಡಾಸು, ಪೇಟ, ತಲೆಯುಡುಗೆ. ವಾಸ್ತು, ಕಟ್ಟಡ ನಿರ್ಮಾಣ ಶಾಸ್ತ್ರ. ಮೇಲುದೆ, ಹೆಂಗಸರು ಮೈಮೇಲೆ ಹೊದೆಯುವ ವಸ್ತ್ರ, ಸೆರಗು, ದುಪಟ್ಟ. ಹಾಲುಗಲ್ಲು, ಅಮೃತಶಿಲೆ, ಮಾರ್ಬಲ್. ಪ್ರಮುಖ ಟಿಪ್ಪಣಿಗಳು. ಇಂಪಾರ್ಟೆಂಟ್ ನೋಟ್ಸ್. ಗೋಧೂಳಿ ಸಮಯ, ಮುಸ್ಸಂಜೆಯ, ಸಂಜೆಯ ಸಮಯ. ಗ್ರಾಮೀಣ ಪ್ರದೇಶಗಳಲ್ಲಿ ದನಕರುಗಳು ಮೇದು ಮನೆಗೆ ಹಿಂತಿರುಗುವಾಗ ಅವುಗಳ ಗೊರಸಿನ, ಕಾಲಿನ ಘರ್ಷಣೆಯಿಂದಾಗಿ ನೆಲದಿಂದ ಧೂಳು ಏಳುತ್ತದೆ. ಈ ಸಮಯವನ್ನು ಗೋಧೂಳಿ ಸಮಯ ಎನ್ನುತ್ತಾರೆ. ಇದು ಪುಣ್ಯ ಕಾರ್ಯಗಳಿಗೆ ಅತ್ಯಂತ ಪ್ರಶಸ್ತವಾದ, ಶುಭ ಸಮಯವಾಗಿದೆ. ದಿಡ್ಡಿ, ಸಣ್ಣ ಬಾಗಿಲು.
ಕೋಟೆಯ ಹೆಬ್ಬಾಗಿಲು ಅಥವಾ ಮುಖ್ಯದ್ವಾರವನ್ನು ಮುಚ್ಚಿದಾಗ ಪ್ರವೇಶಕ್ಕಾಗಿ ತೆರೆದಿಡುವ ಸಣ್ಣ ಕಿರುಬಾಗಿಲು. ಮುಚ್ಚಿಗೆ ರಚನೆ. ಕಟ್ಟಡ ರಚನಾ ವಿನ್ಯಾಸದ ಒಂದು ಬಗೆ. ಪದರ ರೂಪದ ಹೊದಿಕೆಯನ್ನು ಹೊಂದಿರುವ ಛಾವಣಿಯ ರಚನೆ. ರಜಪೂತಾನ ಶೈಲಿ. ಇದು ರಾಜಸ್ಥಾನದ ರಜಪೂತ ರಾಜವಂಶದ ಶಿಲ್ಪಕಲಾ ಶೈಲಿಯಾಗಿದೆ. ವಿಶಾಲವಾದ ಅಂಗಳದಲ್ಲಿ ಲಲಿತವಾದ, ಸುಂದರವಾದ ಕಮಾನು ಮತ್ತು ಕಂಬಗಳ ಪರಸ್ಪರ ಹೊಂದಿಕೆಯ ವಿನ್ಯಾಸವನ್ನು ಇದು ಹೊಂದಿರುತ್ತದೆ. ಚಂದ್ರಕಾಂತ ಶಿಲೆ. ಚಂದ್ರನ ಪ್ರಕಾಶದಿಂದ, ಬೆಳಕಿನಿಂದ ದ್ರವಿಸುತ್ತದೆ ಎಂದು ಭಾವಿಸಲಾದ ಒಂದು ಬಗೆಯ ಬಿಳಿಯ ಕಲ್ಲು, ಅಂದರೆ ಅಮೃತಶಿಲೆ. ಒಂದು ವಾಕ್ಯದ ಪ್ರಶ್ನೋತ್ತರಗಳು, 1 ಮಾರ್ಕ್ ಕ್ವೆಶ್ಚನ್ಸ್ ಮತ್ತು ಆನ್ಸರ್ಸ್. ಪ್ರಶ್ನೆ 1. ರೈಗಳ ಮನೆ ಎಂಥ ಪ್ರದೇಶದಲ್ಲಿತ್ತು? ಉತ್ತರ: ರೈಗಳ ಮನೆ ಹೊರಗಡೆ 4 ಕಡೆಗಳಲ್ಲೂ ಮರಳು ಹರಡಿದ್ದ ಮರುಭೂಮಿಯ ಪ್ರದೇಶದಲ್ಲಿತ್ತು. ಪ್ರಶ್ನೆ 2. ಲೇಖಕರಿಗೆ ಜಯಪುರದ ಮನೆಗಳ ಮೇಲೆ ಮೋಹವೇಕೆ? ಉತ್ತರ: ಜಯಪುರದ ಮನೆಗಳು ದೇಶಿ ವಾಸ್ತುರಚನೆಯನ್ನು ಹೊಂದಿದ್ದು, ಒಂದೊಂದು ಮನೆಯು ಒಂದೊಂದು ವಿಭಿನ್ನ ಶೈಲಿಯದ್ದಾಗಿ ಅಥವಾ ಬೇರೆ ದೇಶದ್ದಾಗಿ ಕಾಣದೆ ಏಕರೂಪವಾಗಿ ಶೋಭಿಸುವುದರಿಂದ ಲೇಖಕರಿಗೆ ಅವುಗಳ ಮೇಲೆ ಮೋಹ ಉಂಟಾಯಿತು. ಪ್ರಶ್ನೆ 3. ಜಯಪುರದ ಜನರಿಗೆ ಯಾವ ಬಣ್ಣಗಳು ಇಷ್ಟ? ಉತ್ತರ: ಜಯಪುರದ ಜನರಿಗೆ ಮುಖ್ಯವಾಗಿ ಕೆಂಪು, ಕಿತ್ತಳೆ ಮತ್ತು ಹಳದಿ ಬಣ್ಣಗಳೆಂದರೆ ತುಂಬಾ ಇಷ್ಟ. ಪ್ರಶ್ನೆ 4. ಜಯಪುರದ ಪೂರ್ವದ ರಾಜಧಾನಿ ಯಾವುದು? ಉತ್ತರ: ಜಯಪುರದ ಪೂರ್ವದ, ಹಳೆಯ ರಾಜಧಾನಿ ಅಂಬೇರ. ಪ್ರಶ್ನೆ 5. ಲೇಖಕರಿಗಿದ್ದ ಹಂಬಲವೇನು? ಉತ್ತರ: ಜಯಪುರದ ಪ್ರಸಿದ್ಧ ಜಾನಪದ ನೃತ್ಯಗಳನ್ನು ನೋಡಬೇಕು ಎಂಬುದು ಲೇಖಕರಿಗಿದ್ದ ಹಂಬಲವಾಗಿತ್ತು.